ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಒಂದು ಹೊಸ ಪ್ರಾಪರ್ಟಿ ತಗೊಬಂದಿದ್ದೀನಿ ಮಾರಾಟಕ್ಕೆ. 2 ಎಕರೆ 21 ಗುಂಟೆ ಇದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ ಸರ್. ಇದೇ ಜಾಗ 2 ಎಕರೆ 21 ಗುಂಟೆ ಬರುತ್ತೆ. ಇದು ನಿಮಗೆ ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ವಿಲೇಜ್ ಸೆಕ್ಯೂರ್ ಜಾಗ. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರಲ್ಲಿದೆ. ಒಳ್ಳೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ತೋರಿಸ್ಕೊಡ್ತೀನಿ ವ್ಯೂ ಪಾಯಿಂಟ್. ನಿಮಗೆ ಜಾಗ ಬಂದು ಒಳ್ಳೆ ತುಂಬ ಬಾಕ್ಸ್ ಸ್ಟೆಪ್ಪಲ್ಲಿದೆ ಜಾಗ. ಟೋಟಲಿ 2 ಎಕರೆ 21 ಗುಂಟೆ ಬರುತ್ತೆ. ಸುತ್ತ ಎಲ್ಲ ಫೆನ್ಸ್ ಆಗಿದೆ. ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂಥ ಏರಿಯಾ. ನಿಮಗೆ ಮ್ಯಾಕ್ಸಿಮಮ್ ಒಂದು 150-200 ಅಡಿಗೆ ಭಯಂಕರ ನೀರು ಸಿಗುತ್ತೆ ಸರ್. ಪಕ್ಕದ ಜನ ನೀರು ಹೊಡಿತಾ ಇದೆ ನೋಡಿ. ಆ ತೋಟ ಏನು ಕಾಣಿಸ್ತದೆ ಅದೇನೇ ನಿಮಗೆ ಡಾಂಬರು. ಅಲ್ಲಿಂದ ಜಸ್ಟ್ ಒಂದು 200 ಮೀಟ್ರ್ ಬರಬೇಕು ನಿಮ್ಮ ಜಾಗಕ್ಕೆ. ಅಲ್ಲೇನು ತೋಟ ಕಾಣಿಸ್ತದೆ ನೋಡಿ, ಅದೇ ಡಾಂಬರು ನೋಡಿ. ಪಕ್ಕದ ಜಮೀನಲ್ಲಿ ನೀರು ಹೊಡಿತಾ ಇದೆ. ಅಲ್ಲಿ ಏನು ಮರ ಕಾಣಿಸ್ತದೆ ನೋಡಿ, ಅದೇ ಡಾಂಬರು. ನಿಮಗೆ ಇದು ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಸೂಕ್ತವಾಗಿರೋಂಥ ಜಾಗ. ನೀವು ಯಾವ ಜಮೀನಲ್ಲಿ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ಡಾಂಬರಿಂದ ಒಂದು 200 ಮೀಟ್ರ್ ಮಾತ್ರ ಬರಬೇಕು ನೀವು. ಸ್ವಲ್ಪ ಫಾರ್ಮ್ ಮಾಡೋಕ್ಕೆ ಒಳ್ಳೆ ಜಾಗ. ಒಳ್ಳೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಸೂಪರ್ ಆಗಿದೆ ವ್ಯೂ ಮಾತ್ರ. ಇವಾಗ ಸಮ್ಮರ್ ಟೈಮ್ ಅಲ್ಲ, ಅದಕ್ಕೋಸ್ಕರ ತುಂಬ ಎಲ್ಲ ಇದ್ರ ಕಾಣಿಸ್ತಾ ಇದೆ. ಗ್ರೀನರಿ ಆದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಟೈಮ್ ಅದಕ್ಕೋಸ್ಕರ ಎಲ್ಲ ಒಂಥರ ಇದು ಪಾಟ್ಗಳ ಥರ ಕಾಣಿಸ್ತಾ ಇದೆ. ನಿಮಗೆ ಗ್ರೀನ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ. ಇದು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಓನರ್ ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. ನಿಮ್ಮ ಲೀಗಲ್ ಏನಿದೆ ಅಲ್ಲಿ ನೋಡ್ಕೊಳ್ಳೋರು ಮಾತ್ರ ಟೈಮ್ ಇರುತ್ತೆ. ಲೀಗಲ್ ನೋಡಿದ ತಕ್ಷಣ ಡೈರೆಕ್ಟು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ನೋಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ಜಸ್ಟ್ ವಿಲೇಜ್ಗೂ 1 ಕಿಲೋಮೀಟ್ರ್ ಆಗುತ್ತೆ. ಆದರೆ ವಿಲೇಜ್ ಸೆಕ್ಯೂರ್ ಜಾಗ. ನಿಮಗೆ ಡಾಂಬರಿಂದ ಜಸ್ಟ್ ಒಂದು 200 ಮೀಟ್ರ್ ಇರೋದು ಜಾಗ. ರೈಟ್ ಸೈಡ್ ಬರುತ್ತೆ. ಸುತ್ತ ಎಲ್ಲ ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಜಾಲರಿನ ಕೂಡ ಹಾಕೋಬೋದು, ಬೇಡ ಅಂದರೆ ಹಾಗೆ ಇದು ಮಾಡ್ಬೋದು ನೋಡಿ. ಲಾಸ್ಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಸೈಡು ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ನಿಮ್ಮ 3 ಸೈಡ್ ಮಾತ್ರ ಕಲ್ಲು ಹಾಕಿದ್ದಾರೆ. ಆ ಕಡೆ ಇದಕ್ಕೆ ಟಚ್ ಮಾಡಿ ಕಲ್ಲು ಹಾಕೊಂಡಿದ್ದಾರೆ ಅವರು. ಫಾರ್ಮ್ ಹೌಸ್ಗೆ ಏಡ್ ಮಾಡಿದಂಥ ಜಾಗ. ಸಿಂಪಲ್ 1 ಎಕರೆ 2 ಎಕರೆ ಫಾರ್ಮ್ ಮಾಡೋದು ಒಳ್ಳೆ ಎತ್ತರಾಗಿದೆ. ಒಳ್ಳೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿರೋಂಥ ಲೊಕೇಶನು. ತೋರಿಸ್ತಾ ಇದೆ ನೋಡಿ. ಒಳ್ಳೆ ನೇಚರ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಅಲ್ಲಿ ನಂದು 2 ವೀಲರ್ ನಿಂತಿದೆ ನೋಡಿ, ಅದೇನೇ ಎಂಟ್ರೆನ್ಸ್. ನಿಮಗೆ ಅಲ್ಲಿಂದ ಡೈರೆಕ್ಟು ಇವಾಗ ಲಾಸ್ಟ್ ಡಿಟೈನ್ ಒಂದು ಸೋಲಾರ್ ಪ್ಯಾಂಟಿಗೆ ಕಾಣಿಸ್ತಿದೆಯಲ್ಲ, ಸೋಲಾರ್ ಗೇಟ್ ನೋಡಿ. ಅದರಿಂದ ಕೆಳಕ್ಕೂ ರೋಡ್ ಇದೆ. ಆ ಪೋಲ್ ಏನು ಕಾಣಿಸ್ತಾ ಇದೆ ಅದು ಮತ್ತೆ ಸೋಲಾರ್ ಪೋಲ್ಸು ಏನು ಕಾಣ್ತಾ ಇದೆ ಅದು ಡೈರೆಕ್ಟು ಕೆಳಗಡೆ ಜಮೀನಿಗೆ ದಾರಿ ಇದೆ. ನೀವು ಯಾರ ಜಮೀನು ಮೇಲೂ ಹೋಗಂಗಿಲ್ಲ. ಡೈರೆಕ್ಟು ಇದು ಮುಂದ್ಗಡೆನೂ ಹೊರಗಡೆ. ಇದು ನಿಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ. ಡೈರೆಕ್ಟು ಡಾಂಬರಿಂದ ಒಂದು 200 ಮೀಟ್ರ್ ಬಂದರೆ ಡೈರೆಕ್ಟು ಜಮೀನಿಗೆ ಎಂಟ್ರಿ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಒಂದು 90 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಇದು ಬೇಗೂರಿಗೆ ಕರೆಕ್ಟಾಗಿ ಒಂದು 6 ಕಿಲೋಮೀಟ್ರ್ ಅಂತರದಲ್ಲಿದೆ. ಬೇಗೂರು ಟೌನ್ಗೆ 6 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಗುಂಡ್ಲುಪೇಟೆಗೆ ಇಲ್ಲಿಂದ ಒಂದು 25 ಕಿಲೋಮೀಟ್ರ್. ಗುಂಡ್ಲುಪೇಟೆಗೆ ಹೋಗಿಲ್ಲ ನೀವು, ಬೇಗೂರು ಸರೌಂಡಿಂಗ್ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಏನು ನೋಡ್ತಾ ಇದ್ದಾರೆ, ಇದೇ ಎಂಟ್ರೆನ್ಸ್. ಸರ್ ಇದು ಒಂದು 1/2 ಎಕರೆ ಇದೆ. ಅದು ಮುಂದೆ ಕೊಡ್ತೀನಿ ಅಂದರೆ ಅದನ್ನು ತಗೋಬೋದು ನೀವು. ಟೋಟಲ್ ನಿಮಗೆ 2 ಎಕರೆ 21 ಗುಂಟೆ ಬರುತ್ತೆ. ಫುಲ್ಲೆಲ್ಲ ಫೆನ್ಸಿಂಗ್ ಆಗಿದೆ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಜಾಗ ನೋಡಿ. ತೋರಿಸ್ತಾ ಇದೆಯಲ್ಲ, ಅದೇ ವಿಲೇಜ್. ಜಸ್ಟ್ ಒಂದು 500 ಮೀಟ್ರಲ್ಲಿ ಇದೆ ಜಾಗ.
ನೋಡಿ ಇವರು ಕೊಡ್ತಾರೆ, ಮುಂದೆ ಕೊಟ್ಟರೆ ಹಿಂಗೆ ಟೋಟಲ್ ಒಂದು 3 ಎಕರೆ ಆಗುತ್ತೆ ನೋಡಿ. ಆ ಬೇಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮೆಟ್ಲಿಂದು, ಅಲ್ಲಿಂದನೇ ಎಂಟ್ರೆನ್ಸ್. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಸಿಂಗಲ್ RTC ಬರುತ್ತೆ, ಸಿಂಗಲ್ RTC ಒಬ್ಬರೇ ಓನರ್. ಅವರು ಪರ್ಚೇಸ್ ಮಾಡಿರೋದು, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಅವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ, ನಿಮ್ಮ ಲೀಗಲ್ ಮಾಡೋವ್ರಿಗೆ ಟೈಮ್ ಇರುತ್ತೆ ಅಷ್ಟೇ.